ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಿಶಿ ಕಿರಣ್. ಅದೇನೋ ಗೊತ್ತಿಲ್ಲ ಗುರು, ನಾನು ಎಷ್ಟೊಂದು ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ಕೊಟ್ಟಿರ್ತೀನಿ. ಅಂದರೆ ಈ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂಥದ್ದು, ಜನರಿಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳೆಲ್ಲ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋಗಳು ಬಂದ್ಬಿಟ್ಟು ಒಂದು 20-25 ಈ ಥರ ವ್ಯೂಸ್ ಬರ್ತಿರುತ್ತೆ. ಇನ್ನು ಕೆಲವಂತೂ ಒಳ್ಳೆ ಇನ್ಫಾರ್ಮೇಷನ್ ಇರೋ ವೀಡಿಯೋಸ್ ಒಂದು 10 ವ್ಯೂಸು ಬರಲ್ಲ. ಸೊ ಅಂಥ ವೀಡಿಯೋಸ್ನ ಬಿಟ್ಬಿಟ್ಟು ಇವಾಗ ಈ ನಾನು ಇನ್ಸ್ಟಾಗ್ರಾಮ್ ಸೀರೀಸನ್ನು ಏನು ಮಾಡ್ತಾ ಇದ್ದೀನಿ, ಈ ಒಂದು ಸೀರೀಸಲ್ಲಿ ಬಂದು ಸುಮಾರು ನಾನು ಒಂದು 2-3 ವೀಡಿಯೋಸ್ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇಲ್ಲ ಅಂತಲ್ಲ, ಸುಮಾರು ಇನ್ಫಾರ್ಮೇಷನ್ ಇದೆ. ಸೊ ಈ ಒಂದು ವಿಡಿಯೋ ಮಾತ್ರ ಒಂದು 2000-3000 ವ್ಯೂಸ್ ಈ ಥರ ಓಡ್ತಾನೆ ಇರುತ್ತೆ. ಸ್ಟಾರ್ಟಿಂಗಲ್ಲೇ 2000-3000 ಈ ಥರ ಓಡುತ್ತೆ. ಆಮೇಲೆ ಎಷ್ಟೆಷ್ಟು ಓಡುತ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಒಂದು ಇನ್ಸ್ಟಾಗ್ರಾಮ್ನ ಹೊಸ ಟ್ರಿಕ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಮತ್ತೆ ನೀವು ಎಷ್ಟೋ ಜನದ್ದು ಒಂದು ಬಯೋವನ್ನು ನೋಡ್ಬಿಟ್ಟು ಅನ್ಕೊಂಡಿರ್ಬೋದು, ಏನು ಈ ಥರ ಬಯೋನ ಹಾಕಿದ್ದಾರೆ, ನಾವು ಈ ಥರ ಬಯೋನ ಹಾಕೋದು ಯಾವಾಗ ಅಂತ. ಸೊ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಥರ ಯಾವ ಥರ ನೀವು ಒಂದು ಡಿಫ್ರೆಂಟ್ ಫಾಂಟ್ಗಳಲ್ಲಿ ನಿಮ್ಮ ಒಂದು ಬಯೋವನ್ನು ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಅದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ನೋಡ್ಕೊಳ್ಳಿ, ಸೊಕ್ಕೊಂಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ನೋಡ್ಕೊಂಡು ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು ಸ್ನೇಹಿತರೆ, ನೋಡಿ ಇವಾಗ ನಾನು ಕ್ಯಾಮ್ರಾವನ್ನು ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಪಿ ಸಿನಲ್ಲಿ ಇವಾಗ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಒಂದು ಕ್ಯಾಮ್ರಾವನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ಪಿ ಸಿನಲ್ಲಿ ಕಾಣ್ತಾ ಇದೆಯಲ್ಲ, ನಿಮ್ಮ ಒಂದು ಬಯೋವನ್ನು ಈ ಎಲ್ಲ ಒಂದು ಫಾಂಟ್ಗಳಲ್ಲೂ ಕೂಡ ಹಾಕೊಬೋದು ಸ್ನೇಹಿತರೆ. ನೋಡ್ಬೋದು, ಇಲ್ಲಿ ಪಿ ಸಿನಲ್ಲಿ ಕಾಣ್ತಾ ಇದೆ ನೋಡಿ, ಈ ಒಂದು ಎಲ್ಲ ಒಂದು ಫಾಂಟ್ಗಳಲ್ಲೂ ಕೂಡ ನಿಮ್ಮ ಒಂದು ಬಯೋವನ್ನು ನೀವು ಹಾಕೋಬೋದಾಗಿದೆ. ಯಾವ ಥರ ನೀವು ಪಿ ಸಿನೇ ಯೂಸ್ ಮಾಡಬೇಕಾ? ಇದಕ್ಕೆ ಏನಿಲ್ಲ ಸ್ನೇಹಿತರೆ, ನೀವು ಮೊಬೈಲಿಂದನೂ ಕೂಡ ಹಾಕೋಬೋದಾಗಿದೆ. ಸೊ ಈ ಥರ ಎಲ್ಲ ಯಾವ ಥರನಪ್ಪ ನಿಮ್ಮ ಒಂದು ಬಯೋನ ಹಾಕೊಳ್ಳೋದು ಅಂದರೆ, ಇದಕ್ಕೆ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಹೋಗಬೇಕಾಗುತ್ತೆ. ಸೊ ಪ್ರೊಫೈಲ್ನ ಮೇಲೆ ಹೋಗಿ ಎಡಿಟ್ ಪ್ರೊಫೈಲ್ನ ಮೇಲೆ ಹೋಗಬೇಕಾಗುತ್ತೆ. ಎಡಿಟ್ ಪ್ರೊಫೈಲ್ನ ಮೇಲೆ ಹೋಗಿ ಬಯೋಗೆ ಹೋಗ್ಬಿಟ್ಟು, ಸೊ ಈ ಒಂದು ಬಯೋನಲ್ಲಿರುವಂಥದ್ದು ಎಲ್ಲದನ್ನು ಕೂಡ ಸೆಲೆಕ್ಟ್ ಆಗಿಬಿಟ್ಟು ಕಾಪಿ ಮಾಡ್ಕೊಬೇಕಾಗತ್ತೆ. ಈ ಒಂದು ಬಯೋನಲ್ಲಿ ಏನೇನಿದೆಯೋ ಇದು ಎಲ್ಲದನ್ನು ಕೂಡ ಕಾಪಿ ಮಾಡ್ಕೊಬೇಕಾಗತ್ತೆ. ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಒಂದು ಕ್ರೋಮನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ಏನಪ್ಪ ಓಪನ್ ಮಾಡಬೇಕು ಅಂದರೆ, ನಾನೊಂದು ವೆಬ್ಸೈಟನ್ನು ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ವೆಬ್ಸೈಟನ್ನಾದರೂ ಓಪನ್ ಮಾಡ್ಬೋದು. ಅಥವಾ ನೀವು IG.io ಅಂತ ಹೊಡೆದ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಒಂದು ಪೇಜಿಂದ ಕೂಡ ಮಾಡ್ಕೊಬೋದಾಗಿದೆ ಸ್ನೇಹಿತರೆ. ಸೊ ಈ ಒಂದು ಪೇಜ್ ಏನಪ್ಪ ಅಂದರೆ, ಈ ಒಂದು ಪೇಜ್ ಬಂದ್ಬಿಟ್ಟು ಸೊ ಇನ್ಸ್ಟಾಗ್ರಾಮ್ ಅವ್ರ ಕಡೆಯಿಂದನೇ ಅಥಾರಿಟಿ ಪಡ್ಕೊಂಡು ಓಪನ್ ಆಗಿರುವಂಥ ಪೇಜು. ಸೊ ಈ ಒಂದು ಪೇಜಲ್ಲಿ ನಿಮ್ಮ ಒಂದು ಫಾಂಟನ್ನು ನೀವೇನು ಒಂದು ಟೈಪ್ ಮಾಡ್ತೀರಾ ಅಲ್ಲಿ, ಆ ಒಂದು ಫಾಂಟನ್ನು ಅದು ಡಿಫ್ರೆಂಟ್ ಫಾಂಟ್ ಆಗಿ ಚೇಂಜ್ ಮಾಡುತ್ತೆ. ಸೊ ನೋಡ್ಬೋದು, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಒಂದು ಇಂಟರ್ಫೇಸ್ನಲ್ಲಿ ನೋಡ್ಬೋದು, ಇಲ್ಲಿ ಆ್ಯಡ್ ಟೆಕ್ಸ್ಟ್ ಹಿಯರ್ ಆ್ಯಂಡ್ ದೆನ್ ಸ್ಕ್ರಾಲ್ ಡೌನ್ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ ಮಾಡಿರೋಂಥದ್ದನ್ನ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಾದ್ಮೇಲೆ ನಿಮಗೆ ನೋಡ್ಬೋದು, ಇಲ್ಲಿ ನೋಡಿ ನಿಮಗೆ ಯಾವ ಥರ ಬಂದಿದೆ. ಓಕೆ ಫೈನ್, ಯೂಟ್ಯೂಬರ್, ಸೆನ್ಸ್ ಇನ್ ಕನ್ನಡ. ಸೊ ಇದೆಲ್ಲ ಬಂದಿದೆ ನೋಡಿ. ಇದು ಯಾವುದಾದ್ರೂ ನೀವು ಯಾವುದನ್ನು ಬೇಕಾದರೂ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಬಯೋನಲ್ಲಿ ಹಾಕೋಬೋದಾಗಿದೆ. ಸೊ ಇದನ್ನು ನಾನು ಸಿಸ್ಟಮಲ್ಲೂ ಬೇಕಾದರೆ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟು ನಮ್ಮ ಒಂದು ಮೊಬೈಲ್ನಲ್ಲಿ ತೋರಿಸೋಣ. ಮೊಬೈಲ್ನಲ್ಲಿ ತೋರಿಸಿದ್ರೆ ಮೋಸ್ಟ್ ಆಫ್ ಆಲ್ ದ ಜನ ಮೊಬೈಲ್ನಲ್ಲಿ ಯೂಸ್ ಮಾಡ್ತಿರ್ತಾರಲ್ವ, ಹಂಗಾಗಿ ಮೊಬೈಲ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಹಾಕ್ಕೊಬೋದಾಗಿದೆ. ಸೊ ನನಗೆ ಯಾವ ಥರ ಇಷ್ಟ ಆಗ್ತಿದೆಯಪ್ಪ, ಸೊ ಇಲ್ಲಿ ಎಷ್ಟೊಂದು ಫಾಂಟ್ಗಳಿದೆ ಸ್ನೇಹಿತರೆ. ನೋಡ್ಬೋದು ನಿಮಗೆ ನೋಡಿ, ಇಲ್ಲಿ ಬೇಜಾನ್ ಫಾಂಟ್ಗಳಿದೆ. ಸೊ ಎಲ್ಲ ಫಾಂಟ್ನಲ್ಲೂ ಕೂಡ ನೀವು ಹಾಕೋಬೋದಾಗಿದೆ. ಯಾವ ಫಾಂಟ್ ಬೇಕಾದರೂ ನೀವು ಹಾಕೊಬೋದಾಗಿದೆ. ನಿಮ್ಮ ಒಂದು ಬಯೋವನ್ನು ಯಾವ ಥರ ಹಾಕೋಬೇಕು ತೋರಿಸ್ತೀನಿ. ಸೊ ಇವಾಗ ಇದೊಂದು ಫಾಂಟ್ ಇದೆ. ಈ ಒಂದು ಫಾಂಟನ್ನು ಇಲ್ಲಿ ಕೊಟ್ಟು ಕಾಪಿ ಮಾಡೋಣ. ಸೊ ಯಾವುದೇ ಥರ ಎಕ್ಸ್ಟ್ರಾ ಅಪ್ಲಿಕೇಶನ್ ಇಲ್ಲದೇ ನಾವು ಈಸಿಯಾಗಿ ಹಾಕೊಬೋದಾಗಿದೆ. ಕಾಪಿ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಬಂದು ಈ ಒಂದು ಬಯೋವನ್ನು ಪೂರ್ತಿ ಡಿಲೀಟ್ ಮಾಡಬೇಕಾಗತ್ತೆ. ಡಿಲೀಟ್ ಮಾಡಾದ್ಮೇಲೆ ನಾವು ಇಲ್ಲಿ ಪೇಸ್ಟನ್ನು ಮಾಡಬೇಕು. ಸೊ ಇಲ್ಲಿ ಪೇಸ್ಟನ್ನು ಮಾಡಬೇಕಾಗತ್ತೆ. ಓಕೆ ಫೈನ್, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಇದನ್ನು ಪೇಸ್ಟ್ ಮಾಡಿದ್ರೆ ನೋಡಿ ಇದೇ ಥರ ಫಾಂಟ್ ಬರುತ್ತೆ. ರೈಟ್ ಕೊಡಿ. ಸೊ ರೈಟ್ ಕೂಡ ಚೇಂಜ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ರಿಫ್ರೆಶ್ ಮಾಡಿದ್ವಲ್ಲ. ಸೊ ಇವಾಗ ರಿಫ್ರೆಶ್ ಮಾಡಿದಾಗ ನಿಮಗೆ ಅವಾಗಲೇ ತೋರಿಸ್ತಾ ಇರಲಿಲ್ಲ, ನಾನೇನಪ್ಪ ತೋರಿಸ್ತಾ ಇಲ್ಲ ಅಂದ್ಕೊಂಡ್ಬಿಟ್ಟೆ. ಸೊ ರಿಫ್ರೆಶ್ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ಓಕೆ ಫೈನ್, ನಾನು ಯಾವ ಒಂದು ಫಾಂಟ್ನಲ್ಲಿ ಹಾಕ್ಕೊಂಡು ಅದೇ ಥರ ಫಾಂಟ್ ಇಲ್ಲಿ ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ನೀವು ಚೇಂಜನ್ನು ಮಾಡ್ಕೊಬೋದಾಗಿದೆ. ನಿಮ್ಮ ಒಂದು ಯೂಸರ್ ನೇಮನ್ನು ಕೂಡ ಬೇಕಾದರೆ ಚೇಂಜ್ ಮಾಡ್ಕೊಬೋದು. ನೀವು ಏನನ್ನ ಬೇಕಾದರೂ ಈ ಥರ ಚೇಂಜ್ ಮಾಡ್ಕೊಬೋದಾಗಿದೆ. ನನಗೆ ಸುಮ್ಮನೆ ಈ ಒಂದು ಫಾಂಟನ್ನು ಹಾಕಿದ್ದೀನಿ ಅಷ್ಟೇ. ನಿಮಗೆ ಬೇಕಾದರೆ ನೀವು ಯಾವ ಫಾಂಟನ್ನು ಬೇಕಾದ್ರೂ ಅಲ್ಲಿರೋದ್ರಲ್ಲಿ ಯಾವ ಫಾಂಟನ್ನು ಬೇಕಾದರೂ ಹಾಕೊಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕಿಂದ ನೀವು ಆರಾಮಾಗಿ ಒಂದು ವೆಬ್ಸೈಟ್ಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನಿಮಗೆ ಯಾವ ಒಂದು ಫಾಂಟ್ ಬೇಕೋ ಆ ಒಂದು ಫಾಂಟನ್ನು ಡೌನ್ಲೋಡ್ ಮಾಡ್ಕೊಬೋದು, ಯೂಸ್ ಮಾಡ್ಕೊಬೋದಾಗಿದೆ ಸ್ನೇಹಿತರೆ. ಸೊ ಈ ಒಂದು ಫಾಂಟ್ ಆರಾಮಾಗಿ ಯೂಸ್ ಆಗುತ್ತೆ. ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಆದರೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಏನು ವಿಡಿಯೋ ಬೇಕು ಮುಂದೆ. ಸೊ ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಕೊಡೋಕ್ಕೆ ಧನ್ಯವಾದಗಳು. ಶುಭ ದಿನ. ಬೈ ಫ್ರೆಂಡ್ಸ್.